ಮಧು ಮಧು ಏನತ್ತೆ? ಅಲ್ಲ ಕಣಮ್ಮದು, ನೀನು ಬಂದು ನಂದಿನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ದೆ. ಈಗ ನೋಡಿರಿ ನೀನೇನು ಮಾತಾಡ್ತಾನೆ ಇಲ್ಲ, ಸುಮ್ಮನೆ ಇದ್ದೀಯಾ? ಅವಳಿಗೆ ಜೋರು ಮಾಡು, ಹೇಳ್ತೀನಿ ಸರಿಯಾಗಿ. ನಿನ್ನ ಮಾತು ಕೇಳಬೇಕು ಅವಳು, ನನ್ನ ಮಾತಂತೂ ಕೇಳಲಿಲ್ಲ. ನಿನ್ನ ಮಾತಾದ್ರೂ ಕೇಳಂಗೆ ಮಾಡ್ಕ. ಈ ಮನೆಗೆ ಅವಳೆ ಎಲ್ಲ ಯಜಮಾನಿಕೆ ಮಾಡ್ತಾ ಇದ್ದಾಳೆ. ಅವಳ ಗಂಡ ಒಬ್ಬನೇ ದುಡಿಯೋದು, ಹಸಗಳನ್ನ ತಂದು ಅಂತ ಹೇಳಿ ಅವಳಿಗೆ ಕೊಂಬ್ ಬಂದೈತಿ. ಹಸುಗಳಿಗೆ ಬಂದಂಗೆ ಎರಡು ಕೊಂಬ್ ಬಂದೈತಿ, ಆ ಕಡೆಗೊಂದು ಈ ಕಡೆಗೊಂದು. ಆ ಕೊಂಬುಗಳನ್ನ ಹೆಂಗಾದ್ರೂ ಮಾಡಿ ಮುರಿದಾಕ್ಬೇಕು ನೀನು. ಅದು ನಿನ್ನಿಂದ ಮಾತ್ರ ಸಾಧ್ಯ. ಅದಕ್ಕೆ ಮತ್ತೀಗ ನಿನ್ನ ಸೊಸೆ ಅಂತ ಒಪ್ಕೊಂಡು ಈ ಮನೆಗೆ ಸೇರಿಸಿರೋದು. ನಂದಿನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀಯಾ ಅಂತ ಹೇಳಿದಕ್ಕೆ. ನೀನು ನೋಡಿರಿ ಏನು ಮಾಡ್ತಾನೆ ಇಲ್ಲ, ಸುಮ್ಮನೆ ಇದೆಯಾ, ಬಂದಾಗಿನ ನೋಡ್ತಲೇ ಇದ್ದೀನಿ. ಅಯ್ಯೋ ಒಂದು ಸ್ವಲ್ಪ ದಿನ ಹೋಗ್ಲಿ ಅತ್ತೆ, ಈಗಲೇ ಮಾಡಿದ್ರೆ ಸರಿಯಾಗಲ್ಲ. ಹೊಸ್ದಾಗಿ ಬಂದಿದ್ದಾಳೆ, ಇಷ್ಟೊಂದು ಹಾರಾಡ್ತಾಳೆ ಅಂತನ ಅಂದ್ಕೊಂತಾರೆ ಅಂತ ಸುಮ್ಮನೆ ಇದ್ದೀನಿ. ಇವತ್ತು ಬರಲಿ ಇರು, ಅವಳಿಗೆ ಸರಿಯಾಗಿ ಮಾಡ್ತೀನಿ. ಎಲ್ಲ ಮನೆ ಕೆಲಸನೂ ಅವಳೇ ಮಾಡಬೇಕು. ದುಡ್ಡಿನ ವ್ಯವಹಾರ, ಈ ಮನೆಗೆ ಸಾಮಾನು ತರೋದು ಅದೆಲ್ಲನ ನಾನು ಮಾಡ್ತೀನಿ. ಸುಮ್ಮನಿರು, ನೀನೇನು ತಲೆ ಕೆಡಿಸ್ಕೋಬೇಡ. ಬರಲಿ ಅವಳು. ನಂದಿನಿ ಎಲ್ಗೋದ್ಲು ಅವಳು? ಇಲ್ಲೇ ಎಲ್ಲ ಹೋಗವಳೆ. ಮನೆಗೆ ಏನೋ ಸಾಮಾನು ತರಬೇಕು ಅಂತನ ಹೋದ್ಲು ದುಡ್ಡು ತಗೊಂಡು. ನೀನು ನೋಡ್ಲಿಲ್ವೇ ಎಲ್ಗೋಗಿದ್ದೆ? ಹೌದಾ, ನಾನು ಇರಲಿಲ್ಲ, ಹೊರಗಡೆಗೆ ಹೋಗಿದ್ದೆ. ಅತ್ತೆ, ನಾನು ನಿನಗೆ ಕೆಲಸ ಹೇಳ್ತೀನಿ, ಅವಾಗ ನೀನು ನಾನು ಕೆಲಸ ಮಾಡಲ್ಲ. ನಾನು ಯಾಕೆ ಮಾಡಬೇಕು? ಇಬ್ರು ಸೊಸೆರು ಬಂದೇವ್ರೆ, ಹಂಗೆ ಹಿಂಗೆ ಅಂತ ಹೇಳಿ ನನ್ನ ಬಾಯಿಗೆ ಬಂದಂಗೆ ಬೈ ಹೇಳ್ತೀನಿ. ಆವಾಗ ನಂದಿನಿ ಬತ್ತಿದಂಗೆ ಅವಳು ಬತ್ತಾಳೆ. ಯಾಕೆ ಏನು ಅಂತ ಹೇಳಿ ಕೇಳಕ್ಕೆ ಆಗಿರೋದು. ನಾನು ಅವಳಿಗೆ ಸರಿಯಾಗಿ ಒಗಿತೀನಿ. ಅದೇ ಒಳ್ಳೆ ಚಾನ್ಸು ಅಂತಾನೆ. ಹಂಗ ನಾನು ಹೇಳಿದ್ದು ನೆನಪೈತಾ? ಬತ್ತಾಳೆ. ಇವಾಗ ಬಂದ ತಕ್ಷಣ ನಾನು ಶುರು ಮಾಡ್ತೀನಿ ಈಗ ನನ್ನ ಕೆಲಸ ಹೇಳಕ್ಕೆ. ಅವಾಗ ನೀವು ನನ್ನ ಮೇಲೆ ರೇಗಾಡೋ ಥರ ಸುಮ್ಮನೆ ನಾಟಕ ಮಾಡಿ ಅಷ್ಟೇನೆ. ಸರಿ ಆಯಿತು, ಬರಲಿ ಇರು. ಬಂದಂಗೆ ಆಯಿತು. ಆಗ ಹೊರಗೆ ಬಂದ್ಲು ಅನ್ಸುತ್ತೆ. ಎಲ್ಗೋಗಿದ್ಲ ಏನೋ? ಮತ್ತೆ ಅಡುಗೆ ಮಾಡಿಲ್ಲ, ಏನೂ ಇಲ್ಲ. ಏನು ಮಾಡ್ತಾ ಇದ್ದೀರಾ? ಮನೆ ಕೂತ್ಕೊಂಡು ತಿಂದು ಸುಮ್ಮನೆ ಎಮ್ಮೆ ಥರ ಕುಂತಿದ್ದೀರಲ್ಲ, ಅಡುಗೆ ಮಾಡೋಕ್ಕಾಗಲ್ವಾ? ನಾನು ಸ್ವಲ್ಪ ಹೊರಗಡೆ ಹೋಗಿ ಬರೋಣ, ಊಟ ಮಾಡೋಣ ಅಂತ ಹೇಳಿ ಹೋಗಿದ್ದೆ. ಏನು ಅಡುಗೆನೇ ಮಾಡಿಲ್ವಲ್ಲ ಇನ್ನೂ. ಏನು ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಮನೆಗೆ ಕೂತ್ಕೊಂಡು? ಅಯ್ಯೋ ಇದೇನೆ, ನಾನ್ಯಾಕೆ ಅಡುಗೆ ಮಾಡಬೇಕು? ಇಬ್ರು ಸೊಸೆರು ಬಂದ್ಮೇಲೂ ಅತ್ತೆ ಕೈಲಿ ಅಡುಗೆ ಮಾಡಿಸ್ತೀರೇನೆ ನೀವು? ನೀನೇನು ಮಾಡ್ತಾ ಇದೀಯಾ? ಹೋಗಿ ಮಾಡೋಗು. ನಾನು ಹೊಸದಾಗಿ ಬಂದಿರೋ ಸೊಸೆ, ನನ್ನ ಕೈಯಾಗಿ ಅಡುಗೆ ಮಾಡಿಸ್ತೀರಾ? ನನಗಿನ್ನೂ ಅಡುಗೆ ಮಾಡೋಕ್ಕೂ ಬರಲ್ಲ, ಏನೂ ಇಲ್ಲ. ಇನ್ನೇನು ನಾನು ಮಾಡ್ಲಾ ನಿನಗೆ ಅಡುಗೆನ? ಯಾವ ಮನೆಗೂ ಇಂಥ ಸಂಪ್ರದಾಯ ಇಲ್ಲ. ಸೊಸೆರು ಬಂದ್ಮೇಲೆ ಅತ್ತಿಗೆ ಮಾಡಿ ಅತ್ತೆ ಸೇವೆ ಮಾಡಬೇಕು ಸೊಸೆಯರೆಲ್ಲನ. ನೀನೇನೆ ಇಂಥ ಗಯ್ಯಾಳಿ ಆಗಿದ್ಯಾ? ಅವಳು ಹಂಗೆ ಆಡ್ತಾಳೆ ನಂದಿನಿ, ನೀನು ಹಿಂಗೆ ಮಾತಾಡ್ತೀಯಲ್ಲೇ. ಮತ್ತೆ ಮನೆ ಕೆಲಸ ಎಲ್ಲ ಯಾರು ಮಾಡಬೇಕು? ನಾನು ಮಾಡ್ಬೇಕೇನೆ? ನೀವೇ ಮಾಡಬೇಕು. ಮತ್ತೀಗ ನೆಲ ಒರೆಸೋದು, ಕಸ ಗುಡಿಸೋದು ಎಲ್ಲನ ನೀವು ಮಾಡ್ರಿ. ನಾವು ಮನೆ ವ್ಯವಹಾರ ನೋಡ್ಕೊಂತೀವಿ. ನಾನು ನಂದಿನಿನೇನು. ನೀವೇನು ತಿಂದು ದಂಡು ಕುಕ್ಕೊಂಡಿರ್ತೀರಲ್ಲ. ನನ್ನ ಗಂಡನು ಇನ್ಮೇಲೆ ಕೆಲ್ಸಕ್ಕೆ ಹೋಗ್ತಾರೆ. ಅತ್ತೆ ಅತ್ತೆ ಏನಾಯ್ತು? ಯಾಕೆ ಹಿಂಗೆ ಜಗಳ ಮಾಡ್ತಾ ಇದ್ದೀರಾ? ಮಧು ಯಾಕೆ ಅತ್ತೆ ನಂಗೆ ಬೈತಾ ಇದೆಯಾ? ಏನಾಯ್ತು? ನೋಡ್ ನಂದಿನಿ, ಮತ್ತೆ ಇನ್ನೂ ಅಡುಗೆನೇ ಮಾಡಿಲ್ಲ. ಇಷ್ಟೊತ್ತಾಯ್ತು, ಆಗ್ಲೇನೆ 9 ಗಂಟೆ ಆಯ್ತು. ನಾನು ಇಷ್ಟೊತ್ತಿಗೆ ಊಟ ಮಾಡಬೇಕಾಗಿತ್ತು. ಇವತ್ತೇ ಇನ್ನೂ ಅಡುಗೆನೇ ಮಾಡಿಲ್ಲ. ನಾನು ಬಂದು ಕೇಳ್ತೈತೆ ಅಡುಗೆ ಮಾಡಲ್ದಲ್ಲೇ ಏನೇ ಮಾಡ್ತಾ ಇದೆಯಾ ಅಂತಾನ. ನೀನಾದ್ರೂ ಹೇಳು, ಅಡುಗೆ ಮಾಡಿ ಎಲ್ಲ ನಾನೆಲ್ಲ ವರ್ಷಕ್ಕೆ ಹೇಳಿ ಇವಳಿಗೆ. ನೀನಂತೂ ಅಲ್ಲಿ ಇಲ್ಲಿ ಅಂತ ಹೇಳಿ ದನಗಳು ಹೊಡ್ಕೊಂಡು ನಿನ್ನ ಗಂಡನ ಜೊತೆಗೆ ಹೋಗ್ತೀಯಾ? ಇಲ್ಲಿ ಅಡುಗೆ ಮಾಡೋರು ಯಾರು? ಮನೆ ಕೆಲಸ ಮಾಡೋರು ಯಾರು? ಅಯ್ಯೋ ಅದಕ್ಕೆ ಜಗಳ ಮಾಡಿದ್ರೆ ಆಗುತ್ತಾ ಮಧು? ನೀನು ಮನೇಲೇ ಇದೆಯಲ್ಲ, ನೀನೇ ಮಾಡು. ಯಾಕೆ ನೀನು ಮಾಡಕ್ ಬರಲ್ವ ಅಡುಗೆನ? ಅಯ್ಯೋ ನಮ್ಮ ಅಪ್ಪ ಅಮ್ಮನ ಮನೇಲಿ ನಾನು ಯಾವ ಕೆಲಸನೂ ಮಾಡ್ತಾ ಇರಲಿಲ್ಲ ಗೊತ್ತಾ? ಮನು ಆ ಥರನೇ ಹೇಳಿ ನನ್ನ ಮದುವೆ ಮಾಡ್ಕೊಂಬಂದಿದ್ದು. ನಮ್ಮ ಮನೇಲೂ ನೀನು ಏನು ಕೆಲಸ ಮಾಡಬೇಡ, ಆರಾಮ ಮಹಾರಾಣಿ ಥರ ಕೂತ್ಕೊಂಬಂತೆ, ನಮ್ಮ ಅಮ್ಮನೇ ಎಲ್ಲ ಮಾಡ್ತಾರೆ ಅಂತ ಹೇಳ್ದ. ಅದೇ ಇಲ್ಲಿ ನೋಡಿದ್ರೆ ಅತ್ತೆ ನನ್ನ ಮೇಲೆ ಜೋರು ಮಾಡ್ತಾ ಇದ್ದಾರಲ್ಲ ನಂದಿನಿ. ಅಷ್ಟೇನಾ? ಅಯ್ಯೋ ಇಷ್ಟಕ್ಕೆಲ್ಲ ಯಾಕೆ ಜಗಳ ಮಾಡ್ತೀರಾ? ನಾನೇ ಅಡುಗೆ ಮಾಡ್ತೀನಿ, ಸುಮ್ಮನೆ ಇರ್ರಿ, ಸುಮ್ಮನೆ ಕೂತ್ಕೊಳ್ರಿ ನೀವು. ಅದಕ್ಕೋಸ್ಕರ ಜಗಳ ಮಾಡ್ತಾರಾ ಯಾರಾದ್ರೂ? ಅಡುಗೆ ಮಾಡೋದೇನು ಅದೇನು ದೊಡ್ಡ ವಿಷಯನಾ? ಏನತ್ತೆ ನೀವು ಅವಳಿಗೆ ಹೇಳ್ಕೊಡ್ರಿ ಅಡುಗೆ ಮಾಡೋದ. ಸುಮ್ಮನೆ ಜಗಳ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಜಗಳ ಮಾಡ್ಕೊಂಡು ಹಂಗೆ ಇರಬೇಕಾಗುತ್ತೆ, ಎಲ್ಲರೂ ಒಟ್ಟಾಸ್ಕೊಂಡು. ನಮ್ಮ ಗಂಡ ಬೇರೆ ಈಗ ಸ್ಕೂಲ್ನ ಹೊಡ್ಕೊಂಡು ಹೋಗಿದ್ದಾರೆ. ಈಗ ಅಲ್ಲಿ ಕಟ್ಟಕ್ಕೆ ಬರ್ತಾರೆ ಊಟಕ್ಕೆ. ಅಡುಗೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ನಾನು ಇಲ್ಲೇ ಅಂಗಡಿ ಹತ್ರ ಹೋಗಿದ್ದೆ, ಒಂದು ಸ್ವಲ್ಪ ಮನೆಗೆ ಬೆಳೆಕಾಳು ಬೆಲ್ಲ ಎಲ್ಲ ಬೇಕಾಗಿತ್ತು, ಅದನ್ನ ತರೋಣ ಅಂತಾನ. ಇನ್ನೂ ಅಡುಗೆ ಮಾಡಿಲ್ವಾ? ನಾನು ನೀನು ಅಡುಗೆ ಮಾಡ್ತೀಯಾ ಅಂತ ತಿಳ್ಕೊಂಡಿದ್ದೆ ಮಧು, ನಿನಗೆ ಅಡುಗೆ ಬರುತ್ತೆ ಅಂತ ಅನ್ಕೊಂಡಿದ್ದೆ. ನಂದಿನಿ ನೀನೇನು ಅಲ್ಲಿ ದನಗಳು ಅದು ಇದು ಅಂತ ಹೇಳಿ ನೋಡ್ಕೊಂತ ಇರ್ತೆ. ಇವಳೇನು ಮಾಡ್ತಾಳೆ? ತಿಂದು ಕುಕ್ಕಂತಾಳೆ. ಮಾಡಲಿ ಬಿಡು. ಅಲ್ಲ ಸೊಸೆಯಾಗಿ ಬಂದು ಸುಮ್ಮನೆ ಕುಕ್ಕಂಡ್ರಿದ್ರೆ ಹೆಂಗಾಗುತ್ತೆ ಹೇಳು? ನೀನ್ಯಾಕೆ ಮಾಡಕ್ಕೆ ಹೋಗ್ತೀಯ? ಇವಳೇ ಮಾಡ್ಲಿ, ಸುಮ್ಮನೆ ಇರು. ನನಗೆ ಬರಲ್ಲ ಅಂತ ಹೇಳ್ತಾ ಇದೀನಿ ತಾನೆ. ಏನತ್ತೆ ನೀವು ಹಿಂಗೆ ಜಗಳ ಮಾಡ್ತಾ ಇದ್ದೀರಲ್ಲ? ಬರಲ್ಲ ಅಂತ ಹೇಳ್ದಂಗೆಲ್ಲ ನಾನೇನಾದ್ರೂ ಅಡುಗೆ ಮಾಡಿ ಎಲ್ಲರೂ ಬೇದಿಗೆ ಹೋದ್ರೆ ಏನು ಮಾಡ್ತೀರಾ? ಎಲ್ಲರೂ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕಾಗುತ್ತೆ. ಹೇಳು ನಂದಿನಿ. ಹೌದತ್ತೆ, ಸುಮ್ಮನೆ ಇರು, ನಾನೇ ಅಡುಗೆ ಮಾಡ್ತೀನಿ. ಈಗ ಬಂದಿದ್ದೀನಲ್ಲ, ಈಗ ಒಂದು ಅರ್ಧ ಗಂಟೆ ಒಳಗಡೆ ಅಡುಗೆ ಮಾಡ್ತೀನಿ, ಎಲ್ಲರೂ ಊಟ ಮಾಡೋಣ. ಸುಮ್ಮನೆ ಇರ್ರಿ. ಅದಕ್ಕೋಸ್ಕರ ಯಾಕೆ ಹಿಂಗೆ ಜಗಳ ಮಾಡ್ತಾ ಇದ್ದೀರಾ ಮನೆಗೆ? ಸುಮ್ಮನೆ ಅವಳಿನ್ನೂ ಹೊಸ್ದಾಗಿ ಬಂದಿದ್ದಾಳೆ, ಅಡುಗೆ ಎಲ್ಲ ಕಲೀಲಿ, ಆಮೇಲೆ ಬೇಕಂದ್ರೆ ಮಾಡ್ತಾಳೆ. ಹೋಗ್ ನಂದಿನಿ, ಜಲ್ದಿ ಅಡುಗೆ ಮಾಡು, ನನಗೂ ಹೊಟ್ಟೆ ಸಿಟ್ಟೈತೆ. ಇವತ್ತೇ ಬರೀ ಇದೇ ಹೇಳ್ತಾರೆ, ಸೊಸೆಯರ ಮೇಲೆ ಒಂದಿಷ್ಟು ಪ್ರೀತಿ ಇಲ್ಲ. ಆಯ್ತಾಯ್ತು ಮಧು, ನಾನು ಅಡುಗೆ ಮಾಡ್ತೀನಿ, ನೀನು ಸುಮ್ಮನೆ ಇರು. ಅತ್ತೆ ಸುಮ್ಮನೆ ಇರಿ, ಊಟ ಮಾಡಿವ್ರಂತೆ, ಈಗ ಹೋಗಿ ಅಡುಗೆ ಮಾಡ್ತೀನಿ. ನೀವೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡಿ. ಅತ್ತೆ ಹೆಂಗಿತ್ತು ನನ್ನ ಆಕ್ಟಿಂಗು? ನೋಡ್ರ ನಾವಿಬ್ರು ಜಗಳ ಆಡೋದು ನೋಡಿ ಅವಳೇ ಅಡುಗೆ ಮಾಡ್ತೀನಿ ಅಂತ ಹೇಳಿ ಹೋದ್ಲು.
ನೋಡಿದ್ರ ಇದೇ ತರ ಇವಳನ್ನ ಎಲ್ಲ ಕೆಲ್ಸಕ್ಕೂ ಬಗ್ಗಿಸ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ಸುಮ್ಮನೆ ಇರಿ. ಅಯ್ಯೋ 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 ಮಧು, ಎಷ್ಟು ಸುಲಭನಾಗಿ ಅಡುಗೆ ಮಾಡಕ್ಕೆ ಕಳಿಸ್ಬಿಟ್ಟೆ ಅವಳನ್ನ ನಂದಿನಿನ. ನಿನ್ ತಲೆನ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಲ್ಲಿ ಇಡಬೇಕಾಗಿತ್ತು. ಅಪ್ಪಿ ತಪ್ಪಿ ನಮ್ಮ ಮನನ್ ಮದ್ವೆ ಆಗಿ ಈ ಮನೆಗೆ ಬಂದಿದೀಯ. ಎಷ್ಟು ಬುದ್ಧಿವಂತನೆ ನೀನು. ನಾನು ಅಲ್ಲ ಉಗ್ರಾಗ ಹೋಗೋದ ಕೊಡ್ಲಿ ತಾಮಕ್ ಹೋಗಿದೆ, ನೀನು ಉಗ್ರಾಗೇನೆ ಎಲ್ಲ ಕೆಲಸನೂ ಸಾಧಿಸ್ಬಿಟ್ಟೆ ಬಿಡು. ಆ ನಂದಿನಿ ನೋಡ್ದ ಹೆಂಗೆ ಅಡುಗೆ ಮಾಡ್ತೀನಿ ನಾನೇನೆ ಅಂತ ಹೇಳಿ ಹೋದ್ಲು. ಇದೇ ತರ ಅವಳ ಕೈಯಲ್ಲೇ ಎಲ್ಲ ಕೆಲಸ ಮಾಡಿಸು ಹೇಳ್ತೀನಿ. ನೀನು ಹೇಳ್ದಂಗೆ ಕೇಳಗ್ಗೆ ಇಟ್ಕೋ ಅವಳನ್ನ. ಇನ್ಮೇಲೆ ರಾಜಿ ರಾಜಿ ಅಡುಗೆ ಆಗಿದ್ರೆ ಹೋಗೆ, ತಟ್ಟಕ್ಕೆ ಒಂದು ಮುದ್ದೆನೂ ಸಾರು ಬಿಡ್ಕೊಂಡು ತಾಂಬ್ರಗು ಉಣ್ಬೇಕು, ಒಂದಿಟ್ಟು ಹೊಟ್ಟಸ್ತೈತಿ. ಇಬ್ರು ಏನು ಅಲ್ಕಿಸ್ಕೊಂಡು ನಿಂತಿದ್ದೀರಾ? ಅತ್ತೆ ಅಯ್ಯೋ ಎಲ್ಲಿಗೆ ಹೋಗಿದ್ರಿ? ಈಟತ್ತಿನ ತಕನ ಎಲ್ಗೋ ಹೋಗಿ ಕುಕ್ಕಮ್ಮದು ಬಂದು ಮುದ್ದೆ ತಗೊಂಬಂದಿಕ್ಕು ಅಂತ ಕೇಳೋದು. ಇನ್ನು ಅಡುಗೆ ಆಗಿಲ್ಲ, ಅಡುಗೆ ಮಾಡ್ತಾ ಇದ್ದಾಳೆ ನಂದಿನಿ. ಇವಾಗಿನ ಬಂದಿದ್ಲು ಅವಳು, ಎಲ್ಗೋ ಹೋಗಿ ಅಕ್ಕ ಸಾಮಾನು ತರಕ್ಕೆ ಹೋಗಿದ್ಲಂತೆ, ಈಗ ಬಂದಾಳೆ ಅಡುಗೆ ಮಾಡ್ತಾ ಇದ್ದಾಳೆ. ಇನ್ನೊಂದು ಸ್ವಲ್ಪ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬರ್ರಿ ಆಗಿರುತ್ತೆ, ಅವಾಗ ಉಂಡು ಹೋಗಿವ್ರಂತೆ ಆಟೆ ಹೊಡಿಯಾಕಿ. ನಿಮ್ಗಿನ್ನೇನು ಮಾಡಕ್ಕೆ ಕೆಲಸ ಇಲ್ವಲ್ಲ, ಉಂಬದು ಹೋಗಲ್ಲಿ ಕುಕ್ಕೊಂಡು ಆಟೆ ಹೊಡಿಯೋದು ಅಷ್ಟೇ ನಿಮ್ಮ ಕೆಲಸ. ಉಂಬಕ್ಕೆ ಮಾತ್ರ ಟೈಮಿಗೆ ಸರಿಯಾಗಿ ಬರ್ತೀರಾ ಅಲ್ವೇ? ಕೆಲಸ ಮಾತ್ರ ಏನು ಮಾಡಂಗಿಲ್ಲ. ಏನು ನಂದಿನಿ ಅಡುಗೆ ಮಾಡ್ತಾ ಇದ್ದಾಳ ಈಗ? ಅಯ್ಯೋ ಅಯ್ಯೋ, ನೀವಿಬ್ರು ಇದ್ದೀರಲ್ಲೇ, ನೀವಿಬ್ರು ಏನೇ ಮಾಡ್ತಾ ಇದ್ದೀರಾ ಇಲ್ಲಿ ಕೂತ್ಕೊಂಡು? ಏನು ಗೆಣಸ್ ಕೇಳ್ತಾ ಇದ್ದೀರಾ ಮನೆ ಕೂತ್ಕೊಂಡು? ಅವಳು ಏನೋ ಅಂಗಡಿ ಸಾಮಾನು ತರಕ್ಕೆ ಹೋಗ್ತೀನಿ, ಅತ್ತೇನೋ ಇಲ್ಲಾಂದ್ರೆ ಮಧುನು ಅಡುಗೆ ಮಾಡ್ತಾರೆ ಕಣಜ್ಜಿ, ಆಮೇಲೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬಾ ಅಂತ ಹೇಳಿ ಎಲ್ಲ ಹೋದ್ಲು. ಬಿಡುವತ್ತಾಗೆ ನನಗೂ ಇನ್ನೂ ಹೊಟ್ಟಸ್ತಿರ್ಲಿಲ್ವಲ್ಲ, ಆಮೇಲೆ ಉಂಬನ ಅಂತ ಹೇಳಿ ನಾನು ಹೋದ್ರೆ ನೀವಿನ್ನ ಏನು ಮಾಡಿಲ್ವಾ? ನಂದಿನಿ ನಂದಿನಿ ಬಾ ಇಲ್ಲಿ ನೀನು. ಏನಜ್ಜಿ ಕರೆದಿದ್ದು? ಇವರಿಬ್ರು ಬೆಳಗ್ಗೆಯಿಂದ ಏನು ಕೆಲಸ ಮಾಡಿದ್ದಾರೆ? ನೀನು ಹೋಗ್ತೀಯಾ ಗಂಡನ ಜೊತೆಗೆ, ಹಾಲು ಕರಿತೀಯಾ, ಡೈರಿಗೆಲ್ಲ ಹಾಕಿ ಬರ್ತೀಯಾ, ಆಮೇಲೆ ಯಾಕಂದ್ರೆ ಮನೆಗೆ ಸಾಮಾನು ಬೇಕು ಅಂದ್ರೆ ತತ್ತಿ ಎಲ್ಲ ವ್ಯವಹಾರ ನೋಡ್ಕೊಂತೀಯ ಅಂತದ್ರಾಗೆ ನೀನೇ ಅಡುಗೆನೂ ಮಾಡ್ಬೇಕಾ? ಇವ್ರ ಮನೆಗೆ ಏನಿರೋದು ದಂಟ್ಪಿಂಡ್ಗಳಂಗೆ ಇಬ್ರು ಹೆಣ್ಮಕ್ಳು, ಇಬ್ರು ಸಾಲದು ಅಂತೇಳಿ 3 ಇದ್ದಾರೆ. ಅವಳು ಹೇಳ್ಕೋದ್ಲ ಏನೋ ರಮ್ಯ? ಹೇಳ್ಕೋದ್ಲೆ ರಾಜಿ ನಿನ್ ಮಗಳು? ಮತ್ತೆ ಈಗ ನಂದಿನಿ ಮಾಡ್ತಾ ಇದ್ದಾಳೆ ತಾನೆ, ನಿಮ್ಗೆ ಯಾಕೆ ಪಟ್ಟೆ ಊರಿ ಸುಮ್ಮನೆ ಮಾಡ್ಲಿ. ಈ ಮದುಗೆ ಅಡುಗೆ ಮಾಡಕ್ಕೆ ಏನು ಬರಲ್ವಂತೆ, ಅದಕ್ಕೆ ಅವಳು ಮಾಡಿಲ್ಲ. ಒಂದು ಸ್ವಲ್ಪ ದಿನ ಕಲ್ಗೆ ತಕನ ಆಮೇಲೆ ಅವಳೇ ಮಾಡ್ತಾಳೆ. ನಾನೇನೆ ಬೈದಿದ್ದೀನಿ ಗೊತ್ತಾ, ನಂದಿನಿನೇ ಕೇಳು. ನಾನು ಮಧುನ ಬೈಲಿಲ್ಲ ಅಂತಾನೆ, ಅಡುಗೆ ಮಾಡಿಲ್ಲ ಅಂತಾನೆ. ಹೌದಜ್ಜಿ, ಅತ್ತೆನೂ ಮಧುನು ಅಡುಗೆ ಮಾಡಿಲ್ಲ ಅಂತ ಹೇಳಿ ಜಗಳ ಮಾಡ್ತಿದ್ರು. ಮಧು ಅತ್ತೆ ಹತ್ರ ಹೇಳ್ತಾ ಇದ್ಲು ನನ್ಗೆ ಅಡುಗೆ ಮಾಡಕ್ ಬರಲ್ಲ ಅಂತನ. ಅತ್ತೆ ಬೈತಾ ಇದ್ರು, ಅದಕ್ಕೆ ಜಗಳ ಆಡ್ಬೇಡ್ರಿ ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳಿದೆ. ಒಂದು ಅರ್ಧ ಗಂಟೆ ಅಜ್ಜಿ ಅಡುಗೆ ಮಾಡಿಬಿಡ್ತೀನಿ, ಊಟ ಮಾಡೋರಂತೆ. ಅಯ್ಯೋ ಅವಳಿಗೆ ಅಡುಗೆ ಮಾಡಕ್ ಬರಲಿಲ್ಲ ಅಂತಂದೆ ನಿಮ್ಮ ಅತ್ತಿಗೆ ಬರುತ್ತಲ್ಲೇ ಈ ರಾಜಿಗೆ ಹೇಳ್ಕೊಡ್ಲಿ ಬಿಡು. ಹೇಳ್ಕೊಟ್ರೆ ಅವಳೆಲ್ಲ ಕಲಿತಾಳೆ ಹೋಗಿ. ಹೋಗಿ ರಾಜಿ ಹೇಳ್ಕೊಡೋದು ಅವಳಿಗೆ, ಆ ಮಧುಗೆ ಅಡುಗೆ ಮಾಡೋದು ಹೆಂಗೆ ಅಂತಾನ, ಯಾಕೆತ್ ಮಾಡೋದು, ಏನು ಸಾರು, ಏನು ಮುದ್ದೆ ಅನ್ನ ಎಲ್ಲನ ಹೇಳ್ಕೊಡೋಕೆ ಹೋಗಿ. ಅಲ್ಲ ಇಷ್ಟು ದೊಡ್ಡ ಹುಡುಗಿ ಆಗಿದೆಯಾ, ಇನ್ನು ಅಡುಗೆ ಮಾಡಕ್ ಬರಲ್ವೇನಮ್ಮ ನಿಮ್ಗೆ ಮಧು? ಇಲ್ಲ ಅಜ್ಜಿ, ನನ್ಗಿನ್ನ ಅಡುಗೆ ಮಾಡಕ್ ಬರಲ್ಲ. ನಮ್ಮ ಮನೇಲಿ ನಾನು ಏನು ಕೆಲಸ ಮಾಡ್ತಾ ಇರಲಿಲ್ಲ. ನಮ್ಮ ಮನೇಲಿ ಮಹಾರಾಣಿ ತರ ಇದ್ದೆ ನಾನು. ನೀವು ನೋಡಿದ್ರೆ ನನ್ಗೆ ಅಡುಗೆ ಮಾಡು ಅಂತ ಹೇಳ್ತಾ ಇದ್ದೀರಲ್ಲ, ನನ್ಗೆ ಅಡುಗೆ ಬರಲ್ಲ. ನಿನ್ನ ತವ್ರ ಮನೆಗೆ ಮಹಾರಾಣಿನ ತರನ ಇರು, ರಾಜ್ಕುಮಾರಿ ತರನ ಇರು, ಇಲ್ಲಿ ಬಂದ್ಮೇಲೆ ಎಲ್ಲ ಕೆಲಸನೂ ಮಾಡ್ಲೇಬೇಕು. ನಂದಿನಿ ಒಬ್ಬಳೆ ಮಾಡ್ಬೇಕಾ? ಎಲ್ಲ ವ್ಯವಹಾರನೂ ನೋಡ್ಕೊಂಡು ಅಡುಗೆನೂ ಮಾಡ್ಕೊಂಡು ಎಲ್ಲನ? ಅಯ್ಯೋ ವ್ಯವಹಾರನ ಅವಳೇ ನೋಡ್ಕೋಬೇಕು ಅಂತ ಏನಿಲ್ವಲ್ಲ ಅಜ್ಜಿ, ಮನೆ ವ್ಯವಹಾರನ ಎಲ್ಲ ನಾನೇ ನೋಡ್ಕೊಂತೀನಿ. ಮನೆ ಕೆಲಸ ಎಲ್ಲ ಅವಳೇ ಮಾಡ್ಲಿ, ಅಡುಗೆ ಮಾಡೋದು, ನೆಲ ಒರೆಸೋದು, ಬಟ್ಟೆ ಒಗೆಯೋದು ಎಲ್ಲ ನಂದಿನಿ ಮಾಡ್ಲಿ, ಮಿಕ್ಕಿರೋ ಕೆಲಸ ಎಲ್ಲ ನಾನು ನೋಡ್ಕೊಂತೀನಿ. ಏನಕ್ಕೆ ಇದಕ್ಕೆ ನಿನ್ಗೆ ಒಪ್ಕೆನಾ? ಸರಿ ಸರಿ, ನಿನಗೆ ಯಾವ್ದಾದ್ರೂ ಬರುತ್ತಲ್ಲ ವ್ಯವಹಾರ ಮಾಡೋದು. ನಂದಿನಿಗೆ ಬಂದಿಟ್ಟು ಮರವು ಜಾಸ್ತಿ, ವ್ಯವಹಾರ ಗೊತ್ತಾಗಲ್ಲ. ವ್ಯವಹಾರ ಇದ್ದೆಲ್ಲ ನೀನು ನೋಡ್ಕೊ, ಮನೆ ಕೆಲಸ ಎಲ್ಲ ಅವಳು ಮಾಡ್ಲಿ. ಇವಳು ಗಂಡ ಏನು ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ. ಇವಳು ಅದು ಹೆಂಗ್ ಒಪ್ಪಿ ಮದುವೆ ಆಗಿ ಬಂದ್ಲು ಏನು ಕಚ್ಚು. ಅವ್ನು ಒಪ್ಪಿ ಮದುವೆ ಆಗಿ ಬಂದಿದ್ದಾಳೆ ಅಂತಂದ್ರೆ ಇವಳಿಗೆ ಎಷ್ಟು ವ್ಯವಹಾರ ಜ್ಞಾನ ಐತೆ ಅಂತ ನನಗೆ ಗೊತ್ತಾಗುತ್ತೆ. ಏನು ಬೇಕಾಗಿಲ್ಲ, ನಂದಿನಿನೇ ಎಲ್ಲ ನಿಭಾಯಿಸ್ತಾಳೆ, ಮನೆ ವ್ಯವಹಾರನೂ ಅಡುಗೆನೂ ಎಲ್ಲನ. ನೀನು ಅವಳಿಗೆ ಅಡುಗೆ ಕಲ್ಸು. ನಿನಗೇನು ಕೆಲಸ ಐತೆ ದಂಟಪಿಂಡದಂಗೆ ಇದೆಯಲ್ಲ, ಹೋಗು ಹೋಗು ಹೋಗಿ ಅವಳಿಗೆ ಹೇಳ್ಕೊಡೋವು ನೀನು. ಅಯ್ಯೋ ಅಜ್ಜಿ, ಈಗ ಅತ್ತೆ ಮಧು ಹೇಳ್ಕೊಡೋವಷ್ಟರಲ್ಲಿ ಇನ್ನೂ ಎಷ್ಟೊತ್ತಾಗುತ್ತೋ ಏನೋ. ಈಗ ಅರ್ಜೆಂಟ್ ಎಲ್ಲರೂ ಒಟ್ಟಿಸ್ಕೊಂಡಿದ್ದಾರೆ, ನಾನೇ ಅಡುಗೆ ಮಾಡ್ತೀನಿ ಬಿಡಜ್ಜಿ. ಸರಿ ಆಯ್ತು, ಇವಾಗ ಒಂದ್ ದಿವಸ ನೀನು ಮಾಡು. ರಾಜಿ, ಸಾಯಂಕಾಲದಿಂದನ ನೀವಿಬ್ರು ಸೇರ್ಕೊಂಡೆ ಅಡುಗೆ ಮಾಡ್ಬೇಕು. ಅವಳಿಗೆ ಎಲ್ಲ ಹೇಳ್ಕೊಡು. ಓಹೋ ವ್ಯವಹಾರ ನೋಡ್ಕೊಂತಾಳಂತೆ, ವ್ಯವಹಾರನ. ಅಲ್ಲ ಅಂತ ಕೆಲಸ ಇಲ್ದೇ ನಮ್ಮ ಮದ್ವೆ ಆಗಿ ಬಂದವಳು ಇವಳು. ಇವಳಿಗೆ ಏನು ಗೊತ್ತಿರುತ್ತೆ ವ್ಯವಹಾರ ಜ್ಞಾನ? ಏನಂದ್ರೆ ಏನು ಗೊತ್ತಿಲ್ಲ. ಮನು ಎಲ್ಬೋದ್ನಿ, ಮೊದ್ಲು ನೀನು ಗಂಡನ ಕೆಲಸ ಕಳ್ಸತ್ ನೋಡು, ಆಮೇಲೆ ವ್ಯವಹಾರ ನೋಡ್ಕೊಂಬಂತಿ. ಸರಿ ಅಜ್ಜಿ, ನಾನು ಅಡುಗೆ ಮಾಡಕ್ ಹೋಗ್ತೀನಿ. ನಡಿ ನಡಿ, ನಾನು ಬರ್ತೀನಿ. ಯಾಕಂದ್ರೆ ತರಕಾರಿ ಗಿರ್ಕಾರಿ ಹಚ್ಕೊಡ್ತೀನಿ, ಜಲ್ದು ಮಾಡೋಣ ಇಬ್ರು ಸೇರ್ಕೊಂಡು. ಇವೆರಡು ದಂಟ್ಪಿಂಡ್ಗಳು ನೆಚ್ಕೊಂಡ್ರೆ ನಾವು ಉಂಬಲ್ಲಿನ ಮಧ್ಯಾಹ್ನ ಆದ್ರೂ. ಅಯ್ಯೋ ಈ ಮುದುಕಿ ಬಂದು ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಮಾಡ್ಬಿಟ್ಲಲ್ಲಿ. ಮಧು ಏನೇ ಮಾಡೋದು? ಅಯ್ಯೋ ಅತ್ತೆ ಹೋಗ್ಲಿ ಬಿಡಿ, ನಮ್ಮಿಬ್ರದ್ದು ನಾಟಕ ಅಂತ ಯಾರಿಗೂ ಗೊತ್ತಾಗ್ಲಿಲ್ವಾ? ಅಷ್ಟೇ ಸಾಕು. ಈ ನಾಟಕನ ಇನ್ನು ಹಿಂಗೆ ಕಂಟಿನ್ಯೂ ಮಾಡೋಣ. ಅವಜ್ಜಿ ಇಲ್ಲದೆ ಇದ್ದಾಗ ಮಾಡೋಣ. ಅವಜ್ಜಿ ಬಂದ್ರೆ ಎಲ್ಲ ಎಡವಟ್ ಮಾಡಿಕೊತ್ತೆ. ಸರಿ ಬರೀ ಕುಕ್ಕ ಬರ್ರಿ, ಅವರಿಬ್ರು ಅಡುಗೆ ಮಾಡ್ತಾರೆ, ನಾವು ಆಮೇಲೆ ಊಟ ಮಾಡೋಣ. ಸರಿ ಆಯ್ತು, ಕೂತ್ಕೋ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.